ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಅಬ್ಬಬ್ಬ, ಏನಿದು ಅವ್ಯವಸ್ಥೆ! ಬೆಳವಣಿಗೆಯಲ್ಲಿ ಸ್ವಚ್ಛತೆ ಮರೀಚಿಕೆ, ರೋಗದ ಭೀತಿ. ಈ ಜನಪ್ರತಿನಿಧಿಗಳು ಈ 5 ವರ್ಷ ಕಿತ್ತು ಗುಡ್ಡೆ ಹಾಕಿದ್ದಾದ್ರೂ ಏನು? ಅಭಿವೃದ್ಧಿ ಅಧಿಕಾರಿಗಳಂತೂ ಗ್ರಾಮದ ಸಣ್ಣ ಪುಟ್ಟ ಸಮಸ್ಯೆಗಳು ಇವರ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಎಸ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಏನು ಗೊತ್ತಿಲ್ಲದವರಂತೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಹೌದು, ಗದಗ ಜಿಲ್ಲಾ ರೋಣ ತಾಲೂಕು ನರಗುಂದ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬೆಳವಣಿಗೆ ಗ್ರಾಮದ ಅಂಬೇಡ್ಕರ್ ನಗರಕ್ಕೆ ಹೋಗುವ ರಸ್ತೆ ಪಕ್ಕದಲ್ಲೇ ನೀರು ನಿಂತಿರುವ ಪರಿಣಾಮ ದುರ್ವಾಸನೆ ಬೀರ್ತಾ ಇದೆ. ಎಲ್ಲೆಂದರಲ್ಲಿ ತ್ಯಾಜ್ಯ ವಸ್ತುಗಳು ಬಿದ್ದು ಗಬ್ಬೆದ್ದು ಹೋಗಿದೆ. ಇದರಿಂದಾಗಿ ಸುತ್ತಲಿನ ನಿವಾಸಿಗಳಿಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಶುರುವಾಗಿದೆ. ಮಳೆ ನೀರು ಹರಿದುಕೊಂಡು ಹೋಗ್ತಾ ಇಲ್ಲ. ಸಮರ್ಪಕವಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲದ ಹಿನ್ನೆಲೆಯಲ್ಲಿ ನೀರು ಹಾಗೆಯೇ ನಿಂತುಕೊಂಡಿದೆ. ಇದಲ್ಲದೆ ಕೆಲವೆಡೆ ನಿರ್ಮಿಸಿದ್ರೂ ಕೂಡ ಹೂಳು ತುಂಬಿಕೊಂಡಿದೆ. ಇದರಿಂದಾಗಿ ಸೊಳ್ಳೆಗಳ ಹಾವಳಿ ಕೂಡ ವಿಪರೀತವಾಗಿ ಹೆಚ್ಚಾಗಿದೆ. ಎಲ್ಲಿ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆಯೋ ಎಂಬ ಭಯ ಎಲ್ಲರಲ್ಲಿ ಮನೆ ಮಾಡಿದೆ ಬಂಧುಗಳೇ. ಗದಗ ಜಿಲ್ಲಾ ಪಂಚಾಯತ್ ಸಿಇಒ ಸಾಹೇಬ್ರೆ, ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗ್ರಾಮದ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಮಕ್ಕಳು ಹೆಂಗ್ ಅಡ್ಡಾಡ್ಬೇಕು, ಎಲ್ಲ ಹೊರಗಡೆ ಹೋಗೋದೈತಿ, ಎಲ್ಲ ಐತಿ. ಒಟ್ಟು ಮಳೆ ಆತಪ್ಪ ಅಂತಂದ್ರೆ ಈ ರೀತಿ ನೀರಿನೊಳಗನ ನೀವು ಅಡ್ಡಾಡ್ಬೇಕು. 8 ತಿಂಗಳ ಅರ್ಜಿ ಕೊಟ್ಕೊಂಡು ಬರಕತ್ತ ಪಂಚಾಯತ್ ಸಿಬ್ಬಂದಿ ಹತ್ರ, ಪಂಚಾಯತಿ ಅಧ್ಯಕ್ಷರ ಹತ್ರ, ಪಿ ಡಿ ಅವ್ರ ಯಾರು ಬರೋಲ್ರಿ. ಯಾರು ಸಂಬಂಧಪಟ್ಟ ಅಧ್ಯಕ್ಷರು ಯಾರು ಅದಾರ್ರಿ? ಪ್ರವೀಣ್ ಮಾಡೋಳಿ ಅಂತ ಹೇಳಿ. ಪ್ರವೀಣ್ ಮಾಡೋಳಿ ಅಧ್ಯಕ್ಷರು ಅದಾರ. ಈ ಯಾವ ಗ್ರಾಮ, ಯಾವ ತಾಲೂಕು, ಎಷ್ಟನೇ ವಾರ್ಡ್? ಬೆಳವಣಿಗೆ ಗ್ರಾಮ ರೀ, ರೋಣ ತಾಲೂಕು ರೀ, 6ನೇ ವಾರ್ಡ್ ರೀ. 6ನೇ ವಾರ್ಡಿನ ಸದಸ್ಯ ಕೂಡ ಬರೋಲ್ರಿ ಇಲ್ಲಿ ಅಂತೇಳಿ. ನೀವು 6ನೇ ವಾರ್ಡ್ ಸದಸ್ಯರನ್ನ ಮತದಾನ ಮಾಡಿ ಅವ್ರನ್ನ ಆರಿಸಿ ತಗೊಂಡ್ಬಂದಿರಲ್ಲ, ಅವ್ರಿಗೆ ಈ ಸಮಸ್ಯೆಯನ್ನು ಹೇಳಿದಿರೋ ಏನಿಲ್ವೋ? 2 ಮೂರು ಸಲ ಹೇಳಿವ್ರಿ. ಏನಂದ್ರೆ ಅವರು ಅಂತಾರೆ ಬರೋಲ್ರಿ, ಬರ್ತೀವಿ ಅಂತ. ಪಿ ಡಿ ಒ ಮೇಡಮ್ ಭೇಟಿಯಾಗಿ ಬಂದೇನ್ರಿ ಪಂಚಾಯತಿಗೆ ಹೋಗಿ. ಅವ್ರು ಏನಂದ್ರೆ ಇಲ್ರಿ, ಊಟ ಟೈಮ್ ಆಗ್ತದೆ, ಊಟ ಮಾಡಿ ಬರ್ತೀವಿ ಅಂತಂದಾರು. ಅವರು ಬರಲಿಲ್ರಿ. ಒಳ್ಳೆ ಅಧ್ಯಕ್ಷರಿಗೆ ಗಮನಕ್ಕೆ ಹೋಗೋದ್ರಿ. ಒಟ್ಟಾರೆ ನಿಮ್ಮ ಸಮಸ್ಯೆ ಏನ್ರಿ? ಸಮಸ್ಯೆ ಅನ್ನಕ್ಕೇನ್ರಿ, ಇಲ್ಲಿ ನಮ್ಮ ಮನೆಯಿಂದ ಒಂದು ಜಾಗ ಐತ್ರಿ. ಜಾಗದಾರ ಏನ್ ಮಾಡ್ರಿ, ತೆಗ್ ತೆಗದಾರಿ. ತೆಗ್ ತೆಗದ ಸ್ವಲ್ಪ ಪೈಪ್ ಪಬ್ಲಿಕ್ ಬಿಟ್ಟಾರಿ. ನಮ್ಮ ಮನ್ಯಾಗ ಸಣ್ಣ ಪುಟ್ಟ ಮಕ್ಳು ಅದಾರಿ. ಈಗ 1 ವಾರ 2 ವಾರ ದವಾಖಾನೆ ಹಾಕೊಂಡು ಇದು ಬಂದ ನಾವು ಮಕ್ಕಳಿಗೆ ಸ್ವಲ್ಪ ಯಾವ್ದು ಸರ್ಕಾರಿ ಜಾಗದಾಗ ಬಿಟ್ರು ಏನ್ ಅಥವಾ ನಿಮ್ಮ ಜಾಗದಾಗ ಬಿಟ್ರು? ಒಟ್ಟಾರೆ ಶೌಚಾಲಯದ ನೀರನ್ನ ಹೊರಗೆ ಬಿಟ್ರ, ಅದಕ್ಕೆ ಚರಂಡಿಗೆ ನಿರ್ಮಾಣ ಮಾಡ್ಯಾರನ್ರಿ? ಏನಿಲ್ರಿ. ಆದಷ್ಟು ಬೇಗ ಜನರ ಸಮಸ್ಯೆಗಳನ್ನ ಬಗೆಹರಿಸಿ ರೋಗದ ಭಯದ ಭೀತಿಯಲ್ಲಿರುವ ಜನರನ್ನ ರಕ್ಷಣೆ ಮಾಡಿ.